ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ. ನಾನು ಒಂದು ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದೇನೆ ದಾಸರಹಳ್ಳಿ, ಹೆಬ್ಬಾಳ ದಾಸರಹಳ್ಳಿಯಲ್ಲಿ. ಸುಮಾರು 7-8 ವರ್ಷದಿಂದ ಪ್ರಾಕ್ಟೀಸಲ್ಲಿ ತೊಡಗಿದ್ದೀನಿ. ಈ ದೀಪಾವಳಿ ಲೆಕ್ಕವಾಗಿ ಒಂದು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿಗೆ ಏನಾಗಿದೆ, ಪಟಾಕಿಗಳ ಸದ್ದು ಹೆಚ್ಚಾಗಿದೆ. ಅದು ಮೊದಲಿಂದ ಬಂದಿದ್ದಲ್ಲ, ನಾವು ಹೊಸದಾಗಿ ಉಂಟು ಮಾಡಿಕೊಂಡಿರೋದು. ಈ ಫೈರ್ ಕ್ರ್ಯಾಕರ್ ಅಥವಾ ಪಟಾಕಿ ಶಬ್ದದಿಂದ ವಾಯು ಮಾಲಿನ್ಯವೂ ಆಗುತ್ತೆ ಮತ್ತು ಶಬ್ದ ಮಾಲಿನ್ಯವೂ ಆಗುತ್ತೆ. ಇದೆರಡರಿಂದನೂ ನಮ್ಮ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸಾಕು ಪ್ರಾಣಿಗಳಾಗಿರ್ಬೋದು, ಬೀದಿ ನಾಯಿಗಳಾಗಿರ್ಬೋದು, ಎಲ್ಲವಕ್ಕೂ ತುಂಬ ತೊಂದರೆ ಆಗುತ್ತೆ. ನಮಗಿಂತ ಶೇಕಡ 20,000ದಷ್ಟು ಹೆಚ್ಚು ಅವಕ್ಕೆ ಸೌಂಡ್ ಪರ್ಸಿವಿಯರೆನ್ಸ್ ಇದೆ ಅಂತ ಹೇಳ್ತೀವಿ. 20,000 ಮೋರ್ ಸೆನ್ಸಿಟಿವ್ ದ್ಯಾನ್ ಹ್ಯೂಮನ್ ಇಯರ್. ನಮಗೆ ಒಂದು ಸ್ವಲ್ಪ ಸೌಂಡ್ ಬಂದರೂ ಅವಕ್ಕೆ ಅಷ್ಟು ಜಾಸ್ತಿ ಮಲ್ಟಿಪ್ಲೈ ಆಗಿ ಕೇಳುತ್ತೆ ಅಂತ ಲೆಕ್ಕ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಟಿರಾಜ್ ಅಂತೇಳಿ ಬೆಂಗಳೂರಿನಿಂದ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಸೊ ನಾನು ಪಟಾಕಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪಟಾಕಿಗಳು ಹೊಡೆಯೋದ್ರಿಂದ ಪೆಟ್ಸ್ಗೆ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅದು ಓಡೋಗ್ತವೆ, ಅವ್ರಿಗೆ ಬೇರೆ ಏನಾದ್ರು ಸೌಂಡಿಂದ ಇದಾಗುತ್ತೆ, ಕಷ್ಟ ಆಗುತ್ತೆ. ಮತ್ತು ಪಕ್ಷಿಗಳಿಗೆ ಏಟಾಗ್ತವೆ, ಆಸ್ತಮಾ ಇರೋರಿಗೆ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಇರೋರಿಗೆ ಎಫೆಕ್ಟ್ ಆಗುತ್ತೆ. ಸೊ ಸಪೋಸ್ ಏನಾದ್ರು ಪಟಾಕಿ ಹೊಡೆದು ನಾವು ಒಂದು ಕಡೆ ಏನಾದ್ರು ಗುಡ್ಡೆ ಹಾಕಿದರೆ ಹಸುಗಳು ತಿಂದರೆ ಕಷ್ಟ ಆಗ್ತವೆ. ಸೊ ವಾಯು ಮಾಲಿನ್ಯ ಆಗುತ್ತೆ. ಸೊ ಅದರಿಂದಾಗಿ ಅವಕ್ಕೆ ಭಯ ಉಂಟಾಗತ್ತೆ. ಆ ಭಯದಲ್ಲಿ ಅಲ್ಲಿ ಇಲ್ಲಿ ಓಡ್ತವೆ. ಸಮ್ಟೈಮ್ಸ್ ಗಾಡಿ ಕೆಳಗೆ ಹೋಗಿ ಸಿಗಾಕೊಂಡು ಆಕ್ಸಿಡೆಂಟ್ಗಳಾಗ್ತವೆ. ಅಥವಾ ಮನೆ ನಾಯಿಗಳು ಮನೆ ಸುತ್ತಮುತ್ತ ಪಟಾಕಿ ಹೊಡೋದ್ರಿಂದ ಮನೆಯಿಂದ ಓಡೋಗ್ತವೆ. ಹಾಗಿರೋ ಸುಮಾರು ತೊಂದರೆಗಳಾಗತ್ತೆ. ಮತ್ತು ಒಮ್ಮೊಮ್ಮೆ ಆ ಫೈರ್ ಕ್ರ್ಯಾಕರ್ನ ತಿಂದು ಅದರಿಂದ ಪಾಯ್ಸನಸ್ ಹಜಾರ್ಡ್ ಆಗುತ್ತೆ. ಅಥವಾ ನಾವು ದೀಪಗಳು ಹಚ್ಚಿ ಬಿಟ್ಟು ಹೋಗಿರ್ತೀವಿ, ಅದರ ಹತ್ರ ನಾಯಿಗಳನ್ನ ಕಟ್ಟಿ ಹಾಕಿರ್ತೀವಿ. ಆ ದೀಪಗಳನ್ನೇನಾದ್ರು ತಿಂದ್ರೂ ಅವಕ್ಕೆ ಒಮ್ಮೊಮ್ಮೆ ಹೊಟ್ಟೆ ಅಪ್ಸೆಟ್ ಆಗೋ ಸಾಧ್ಯತೆಗಳಿದ್ದಾವೆ. ನಮ್ಮಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಪ್ರಾಣಿಗಳು ನಮ್ಮ ಜೊತೆ ಒಟ್ಟಾಗಿರುವಂಥವ್ರು ಆದ ಕಾರಣ ನಾವೇ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಅವ್ಗೆ ಜಾಸ್ತಿ ತೊಂದರೆ ಕೊಡದೇ ಇರೋದನ್ನ ನೋಡ್ಕೊಳ್ಬೇಕು. ಇನ್ಸಿಡೆಂಟ್ಸ್ ಅಂತೂ ಸಾಕಷ್ಟಿದ್ದಾವೆ. ಪಟಾಕಿ ಟೈಮಲ್ಲಿ ಸುಮಾರು ಮನೆ ನಾಯಿಗಳು, ನನ್ನ ಓನ್ ಪೆಟ್, ನಮ್ಮ ನಾಯಿನೇ ಬೆಡ್ ಕೆಳಗೆ ಹೋಗಿ ಸೇರ್ಕೊಳ್ತಿತ್ತು, ಊಟ ಮಾಡ್ತಿರಲಿಲ್ಲ ವಾರಗಟ್ಟಲೆ ಆ ಪಟಾಕಿ ಸದ್ದಿಂದ. ಸೊ ಮತ್ತು ಸುಮಾರಷ್ಟು ಇಂಜುರಿಗಳಾಗಿದೆ. ನಾಯಿ ಕಟ್ಟಿ ಪಟಾಕಿ ಕಟ್ಟಿ ಹೊಡೆಸಿದ್ದಾರೆ ಅರಿವಳಿಕೆ ಇಲ್ಲದಿರೋ ಮಕ್ಕಳು. ಆದಷ್ಟು ಅವ್ರುಗಳಿಗೆ ತಿಳಿಸಿ ಆ ಥರ ಅವಾಯ್ಡ್ ಮಾಡುವಂತ ನಾವು ನೋಡ್ಕೊಳ್ಬೇಕು. ಮೇಯ್ನಾಗಿ ನಾವು ಕೆಲವು ನಾಯಿಗಳು ಯಾವ ಓಡೋಗ್ತವೆ ಅಂತ ಇರ್ತಾವೋ ಅವಕ್ಕೊಂದು ಟ್ಯಾಗ್ಗಳು ಬರ್ತವೆ. ಆ ಟ್ಯಾಗಲ್ಲಿ GPS ಟ್ರ್ಯಾಕಿಂಗ್ ಮಾಡ್ಕೋಬೋದು ಅಂತ, ಅದು ಭಾಳ ಇಂಪಾರ್ಟೆಂಟು. ಮತ್ತು ಕೆಲವು ನಾಯಿಗಳಿಗೆ ನಾವು ಆದಷ್ಟು ಮಫ್ಲರ್ ಅಂತೆಲ್ಲ ಬರ್ತವೆ ಕಿವಿಗೆ ಹಾಕುವಂಥದ್ದು. ಆ ಥರ ಹಾಕಿದರೆ ಅವಕ್ಕೆ ಶಬ್ದ ಜಾಸ್ತಿ ಕೇಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೇನಾದರೂ ಹಾಕಿ ಬಿಡಬೇಕು. ಮತ್ತು ನಿಮ್ಮ ವೆಟರ್ನರಿ ಡಾಕ್ಟರ್ಸ್ ಹತ್ರ ಹೋಗಿ ಯಾವ್ದಾದ್ರು ಮೆಡಿಸಿನ್ಸ್ ಇದ್ದರೆ ಸೆಲ್ಫ್ ಮೆಡಿಕೇಷನ್ ಅವಾಯ್ಡ್ ಮಾಡಿ. ಸುಮಾರು ಯೂಟ್ಯೂಬ್ ಬ್ಲಾಗ್ಸಲ್ಲೆಲ್ಲ ಆ ಮೆಡಿಸಿನ್ ಕೊಡಿ, ಈ ಮೆಡಿಸಿನ್ ಕೊಡಿ ಅಂತಿರುತ್ತೆ. ನಿಮ್ಮ ಪೆಟ್ಟಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಆ ಮೆಡಿಸಿನ್ ತೊಗೊಂಡು ಬಂದು ಕೊಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಆದಷ್ಟು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಕೆಲವರು ಪಟಾಕಿ ಹೊಡೆಯೋ ಟೈಮಿಂಗ್ಸು. ಅದು ಬೆಳಗಿನ ಜಾವ ಇರ್ಬೋದು, ಅಥವಾ ಮಧ್ಯಾಹ್ನ ಇರ್ಬೋದು, ಅಥವಾ ಲೇಟ್ ಈವ್ನಿಂಗು. ಈ ರಾಕೆಟ್ಗಳೆಲ್ಲ ಬಿಡ್ತಾರೆ. ಆ ಥರ ಟೈಮ್ ಅವಾಯ್ಡ್ ಮಾಡಿ ಅವುಗಳನ್ನ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬನ್ನಿ ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಒಂದು ಪಟಾಕಿಗಳಿಂದ ಇನ್ಫೆಕ್ಷನ್ಸ್ಗಳಿದ್ದಾವೆ. ಸೊ ನಾವು ಸುಮಾರು ಟೈಮ್ಗಳಲ್ಲಿ ನೋಡಿದ್ದೀವಿ ಮಕ್ಕಳಿಗೆ ಏಟಾಗಿರೋದು ಬೇರೆ ಬೇರೆ ರೀತಿಯಾದಂಥ. ಸೊ ದಯವಿಟ್ಟು ಏನಂದರೆ ಪಟಾಕಿಗಳು ಒಂದು ಆಲ್ರೆಡಿ ಸರ್ಕಾರ ಕೂಡ ಅದನ್ನು ಗಮನಕ್ಕೆ ತಗೊಂಡಿದೆ. ಏನಂದರೆ ಜಾಸ್ತಿ ಗ್ರೀನ್ ಪಟಾಕೀಸ್ನ ಹೊಡಿಬೇಕು ಅಂತೆಲ್ಲ ಹೇಳಿ. ಸೊ ಈ ಟೈಮಿಂದನೂ ಹೊಡಿಬೇಕು ಅಂದರೆ 8ರಿಂದ 10ವರೆಗೂ ಏನೋ ಟೈಮ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೂ ಸಹ ನಾವು ಪಟಾಕಿಗಳು ಸುಮಾರು ಜನ ಹೊಡಿತಿದ್ದಾರೆ. ಸೊ ನೀವೇ ನೋಡ್ಬೋದು ಎಷ್ಟು ಪಪ್ಪೀಸು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದಾವೆ, ಪಕ್ಷಿಗಳು ಹಾರಾಡ್ತಿದ್ದೆ ಪಟಾಕಿ ಸೌಂಡ್ ಕೇಳೋವಾಗೆಲ್ಲ. ಮತ್ತು ಒಮ್ಮೊಮ್ಮೆ ಏನಾಗಿದೆ, ಚೈನ್ ಭಾಳ ಕಟ್ಟಿರ್ತೀವಿ, ಪಟಾಕಿ ಹೊಡ್ತಾನೆ ಇರುತ್ತೆ. ಅವಕ್ಕೆ ಗಾಬರಿ ಆಗಿ ಚೈನು ತುಂಬ ಟೈಟಾಗಿ ಚೋಕಾಗಿ ಸಾಯುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗೆಲ್ಲ ಆಗದೆ ಇರೋದು ನೋಡ್ಕೊಳ್ಳಿ ಅಂತ. ಖಂಡಿತ ಪಾಯ್ಸನಿಂಗ್ ಆಗುತ್ತೆ. ಅದರಲ್ಲಿರೋ ಹೆವಿ ಮೆಟಲ್ಸ್ ಎಲ್ಲ ಪಾಯ್ಸನಸ್ ಆಗಿ ಅವಕ್ಕೆ ಕರಳೆಲ್ಲ ಇನ್ಫೆಕ್ಷನ್ ಆಗಿ ಹುಣ್ಣಾಗೋ ಸಾಧ್ಯತೆಗಳಿರುತ್ತೆ.
ಸಾಯೋ ಸಾಧ್ಯತೆ ಇರುತ್ತೆ ಪಪ್ಪೀಸಲ್ಲಿ ತುಂಬ ವೀಕ್ ಇದ್ದರೆ. ಎಲ್ಲ ಪ್ರಾಣಿಗಳಿಗೂ, ಹಕ್ಕಿಗಳಿಗೆ ಎಸ್ಪೆಷಲಿ ಪಾಪ ತುಂಬ ತೊಂದರೆ ಆಗುತ್ತೆ. ಆ ಸ್ಮೋಕು ಆ್ಯಕ್ಚುಲಿ ಮೇಲಕ್ಕೆ ಹೋಗುತ್ತೆ, ಅವುಗಳ ಪಾಯ್ಸನಸ್ ಫ್ಯೂಮ್ಸ್ ಕುಡಿದು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅವಕ್ಕೂ. ವೈಲ್ಡ್ ಬರ್ಡ್ಸು ಸಾಕು ಪಕ್ಷಿಗಳಿಗೂ ಅಷ್ಟೇ ಲೌಡ್ ಸೌಂಡ್ಸ್ ಆಗೋದಿಲ್ಲ. ನಾನು ಪಟಾಕಿ ಹೊಡೆಯೋದು ಬಿಟ್ಟು ಸಾಕಷ್ಟು ಒಂದು 20 ವರ್ಷ ಆಯಿತು. ಸೊ ನಾನು ಅದೇ ಬಯಸ್ತೀನಿ, ಆದಷ್ಟು ಅದು ನಾಯ್ಸ್ ಫ್ರೀ ಆಗಿ, ಸ್ಮೋಕ್ ಫ್ರೀ ಆಗಿ ಹೇಗೆ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಸೊ ಪಟಾಕಿ ಹೊಡೆಯೋದು ಅದು ನಿಮಗೆ ಬಿಟ್ಟಿರುವಂಥದ್ದು, ಬಟ್ ನಾವು ನಮ್ಮ ಒಂದು ಮುಂದಿನ ಜೆನರೇಷನ್ಗೆ ಅದನ್ನು ಉಳಿಸ್ಬೇಕು. ಮತ್ತು ನಾವು ಪ್ರಾಣಿಗಳಿಗೆ ಒಂದು ತೊಂದರೆ ಕೊಡದೇ ಇರೋ ಥರ ನಾವು ಪಟಾಕಿಗಳನ್ನ ಹೊಡೆಯೋಣ, ವಾಯು ಮಾಲಿನ್ಯ ಆಗದೆ ಇರೋ ಥರ ಹೊಡೆಯೋಣ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾವುದೇ ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಎಫೆಕ್ಟ್ ಆಗದೇ ಇರುವಂಥ ಜಾಗದಲ್ಲಿ ಪಟಾಕಿಗಳು ನೋಡಿರಿ, ಜಾಸ್ತಿ ಸೌಂಡ್ ಬರದೇ ಇರುವಂಥ ಪಟಾಕಿಗಳು ನೋಡಿರಿ. ಸೊ ಮುಂದಿನ ಒಂದು ದಿನದಲ್ಲಿ ನಿಮ್ಮಲ್ಲಿ ಆ ಬದಲಾವಣೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಯಾರ ಮೇಲೂ ಲಿಮಿಟ್ ಹಾಕ್ಲಿಕ್ಕೆ ಕಷ್ಟ. ಅದು ಕೆಲವ್ರದ್ದು ಆ ಕಡೆ ಪಟಾಕಿ ಉತ್ಪತ್ತಿ ಮಾಡೋರು ಜೀವನನೂ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೇಳಕ್ಕೆ ಬರಲ್ಲ ಇಷ್ಟು ಲಿಮಿಟು ಅಷ್ಟು ಲಿಮಿಟ್ ಅಂತ. ಆದಷ್ಟು ನಮ್ಮ ಸುತ್ತಮುತ್ತ ಪ್ರಾಣಿಗಳಿಗೆ ತೊಂದರೆ ಆಗದವ್ರು ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ ಹೊರತು ಲಿಮಿಟ್ ತರಲಿಕ್ಕೆ ನಮಗೇನು ಕಷ್ಟ. ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ ಲಿಮಿಟೆಡ್. ಅನಿಮಲ್ ಲವರ್ ಗ್ರೂಪ್ಸ್ ಕಡೆಯಿಂದ ಅಥವಾ NGOಗಳ ಕಡೆಯಿಂದ ಸುಮಾರು ಪೆಟಿಷನ್ ಫೈಲ್ ಆಗಿದೆ ಪಟಾಕಿಗಳು ಬ್ಯಾನ್ ಆಗಬೇಕು ಅಂತ. ನಮ್ಮಲ್ಲಿ ಗೌರ್ಮೆಂಟಲ್ಲಿ ಇದೇ ಕೋರಿಕೆ, ಇಮಿಡಿಯೇಟ್ ಆಗಲ್ಲಾದರೂ ಒಂದು ಸುಮಾರು ವರ್ಷಗಳ ಕೆಳಗಡೆ ಅದು ಈ ಪಟಾಕಿಗಳನ್ನ ಲಿಮಿಟ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ನಮ್ಮ ಪ್ರಾಣಿಗಳಿಗೆ ಅಂತ ಹೇಳ್ಬಾರ್ದು. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡಿ ಗೌರ್ಮೆಂಟ್. ಆದಷ್ಟು ನಮ್ಮ ಸುತ್ತಮುತ್ತ ಇರೋರ್ದು ನೋಡಿಕೊಂಡು ನೀವು ದೀಪಾವಳಿಯನ್ನು ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜಾಸ್ತಿ ಪ್ರಾಣಿಗಳಿಗೆ ಆದಷ್ಟು ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟನ್ನು ಕೊಡೋಣ. ಅಥವಾ ಯಾವ್ದಾದ್ರು ಒಂದು ದೂರದ ಜಾಗ ಅಲೋಕೇಟ್ ಮಾಡ್ಕೊಳ್ಳಿ, ಎಲ್ಲರೂ ಅಲ್ಲಿ ಪಟಾಕಿ ಹೊಡ್ಕೊಳ್ಳಿ, ಅಲ್ಲಿ ಯಾವುದೂ ಪ್ರಾಣಿಗಳಿಲ್ದಿರೋ ಜಾಗ ನೋಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.